ಹಾಯ್ ಫ್ರೆಂಡ್ಸ್, ಇವತ್ತು ವಿಷಯ ಏನಪ್ಪ ಅಂದರೆ ನಮ್ಮೂರಿನ ಪಕ್ಕದಲ್ಲಿರೋ ಒಂದು ಗುಹೆ ಹತ್ರ ಕರ್ಕೊಂಡು ಹೋಗ್ತಿದ್ದೀನಿ. ಅಲ್ಲಿ ಹೆಂಗಿದೆ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ನಿಮ್ಗೆ ಕೊಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹೋಗೋಕ್ಕೆ ದಾರಿ ಸಹ ಇಲ್ಲ, ಎಲ್ಲ ಮಣ್ಣು ರೋಡೆ, ದಾರಿ ಸಹ ಮಾಡಿಲ್ಲ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ದೊಡ್ಡದು ಬಂಡೆ, ಅಲ್ಲೇ ಇರೋದು ಒಂದು ಚಿಕ್ಕದಾಗಿ ಗುಹೆ. ಆ ಗುಹೆ ಹತ್ರಗೆ ಹೋಗೋಕ್ಕಾಗಲ್ಲ. ಮತ್ತು ಇಲ್ಲಿರೋ ಹಾವು 7 ತಲೆ ಹಾವು ಇಲ್ಲಿಂದ ಇಟ್ಟು ತೋರಿಸಿದ್ರೆ ಹಂಗೆ ರೀ. ಅಲ್ಲಿ ಕಾಣಿಸ್ತಿದೆಯಲ್ಲ ದೊಡ್ಡದಾಗಿ ಮರ, ಆಲದ ಮರ, ಯಾವಾಗೂ ನೈಟಲ್ಲಿ ಅಲ್ಲಿ ಹೋಗ್ತಾ ಇರ್ತಂತೆ 7 ತಲೆ ನಾಗರಾವು. ಈ ಮರದಿಂದ ಈ ಗುಹೆಗೆ ಮತ್ತು ಗುಹೆಯಿಂದ ಮತ್ತು ಆ ಮರದ ಹತ್ತಿಗೆ ಹಂಗೆ ಸ್ವಲ್ಪ ನಡ್ಕೊಂಡು ಬಂದು ಹೋದರೆ ಆಂಜನೇಯ ದೇವಸ್ಥಾನ ಐತೆ. ಇಲ್ಲೇ ಇದ್ರ ಕೆಳಗಡೆನೆ, ಬೆಟ್ಟದ ಕೆಳಗಡೆ. ಅದನ್ನು ತೋರಿಸಿ ಬನ್ನಿ. ಈ ದೇವಸ್ಥಾನ ಹತ್ರ ಹೋಗೋಕ್ಕೆ ದೇವಸ್ಥಾನನೂ ಕಟ್ಟಿಲ್ಲ. ಇಲ್ಲಿ ಹೋಗೋಕ್ಕೆ ದಾರಿ ಸಹ ಇಲ್ಲ, ಎಲ್ಲ ಗಿಡಗಳು ಮುಚ್ಕೊಂಡ್ಬಿಟ್ಟಿದ್ದಾವೆ. ನೀವು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಾವು ದಾರಿನೂ ಮಾಡ್ಬೋದು. ದೇವಸ್ಥಾನ ಕಟ್ಟಬೇಕು ಅಂದ್ಕೊಂಡಿದ್ದೀವಿ, ತೋರಿಸಿ ಬನ್ನಿ. ನೋಡಿ, ಇದು ಆಂಜನೇಯನ ದೇವಸ್ಥಾನ. ಯಾರೋ ಕೆತ್ತನೆ ಮಾಡಿರೋದಂತೂ ಅಲ್ಲ ಅಂತೆ, ಅದೇ ಬಂದಿರೋದಂತ. ನಮ್ಮ ಅಜ್ಜಿ ಅವ್ರು ಚಿಕ್ಕವಾಗಿಂದ ನೋಡ್ತಿದ್ದಾರೆ. ಇದು ಯಾರನ್ನೂ ಕೆತ್ತನೆ ಮಾಡಿಲ್ಲ ಅಂತ ಅದಂಗೆ ಉಟ್ಕೊಂಡಿರೋದು. ಅದಕ್ಕೆ ಇಲ್ಲಿ ದೇವಸ್ಥಾನ ಕಟ್ಟಬೇಕು ಅಂದ್ಕೊಂಡಿದ್ದೀವಿ. ನಿಮ್ಮ ಕೈಯಲ್ಲಿ ಎಷ್ಟು ಸಹಾಯ ಆದರೆ ಅಷ್ಟು ಸಹಾಯ ಮಾಡಿ. ಸ್ಕ್ರೀನ್ ಮೇಲೆ ಕಾಣಿಸೋ ಈ ಸ್ಕ್ಯಾನರ್ಗೆ ನಿಮ್ಮ ಕೈಯಲ್ಲಿ ಎಷ್ಟಾದರೆ ಅಷ್ಟು ನಾವು ದೇವಸ್ಥಾನ ಕಟ್ಟಬೇಕು ಅಂದ್ಕೊಂಡಿದ್ದೀವಿ. ಎಲ್ಲ ಗಿಡ ಮರ ಇಲ್ಲೆಲ್ಲ ಬೆಳೆದ್ಬಿಟ್ಟಿದೆ. ಯಾರು ಇಲ್ಲಿ ಪೂಜೆಯನ್ನು ಮಾಡಲ್ಲ. ಯಾರು ಅಪರೂಪಕ್ಕೆ ಇಲ್ಲಿ ಭಕ್ತಲ್ಲಿ ಹೊಲದವರೆಲ್ಲ ಮಾಡ್ತಾ ಇರ್ತಾರೆ ಅಷ್ಟೇ. ಸುತ್ತು ಎಲ್ಲ ಗಿಡ ಮರ ಇಲ್ಲೆಲ್ಲ ಬೆಳೆದ್ಬಿಟ್ಟಿದ್ದಾವೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್.